ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ಮುಷ್ಕರ ಇರೋದಿಲ್ಲ, ನಿರಾತಂಕವಾಗಿ ನಿಮ್ಮ ಪ್ರಯಾಣವನ್ನ ಮುಂದುವರಿಸಬಹುದು. ಕೆಲವರು ಆತಂಕಗೊಂಡಿದ್ರು. ಅಯ್ಯೋ, KSRTC BMTC ಬಂದಂತೆ ನಾಳೆ ಇರುವಂತ ಕಾರ್ಯಕ್ರಮಗಳನ್ನು ಮುಂದೂಡುವುದೇ ಒಳ್ಳೆಯದಾ ಅಂತ ಯೋಚನೆ ಮಾಡ್ತಾ ಇದ್ರು. ನೋ, ಮುಂದೂಡಬೇಡಿ, ನಿಮ್ಮ ಕೆಲಸ ಕಾರ್ಯಗಳು ಎಂದಿನಂತೆ ಸಾಗಲಿ. ಯಾಕೆಂದ್ರೆ ಎಂದಿನಂತೆ ನಾಳೆಯೂ ಕೂಡ ಸಂಚಾರ ಇರಲಿದೆ. ನಾಳೆ ಎಂದಿನಂತೆ ಸಂಚಾರ ಇರಲಿದೆ. ಮುಷ್ಕರ ಮಾಡದೇ ಇರಲು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳೇ ಹೆಚ್ಚಾಗಿದೆ. ನಾಳೆಯಿಂದ ಎಂದಿನ ರೀತಿಯಲ್ಲಿಯೇ ಸಾರಿಗೆ ಇರುತ್ತೆ. ನೋಡಿ, ಇಲ್ಲಿ ಎರಡು ರೀತಿಯಲ್ಲಿ ಆಗಲೇ ಮಾತನಾಡ್ತಾ ಇದ್ದೆ ನಾನು. ಸರ್ಕಾರ ಬಜೆಟ್ ಸಭೆ ಕರೆದಿದೆ. ಸಭೆಯಲ್ಲಿ ಅವರ ಅಭಿಪ್ರಾಯ ತಿಳಿಸಬೇಕು. ಎಷ್ಟು ವೇತನ ಹೆಚ್ಚಳ ಮಾಡ್ತಾರೋ ತಿಳಿದುಕೊಳ್ಳೋಣ. ಆನಂತರ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಬಹುತೇಕ ಸಾರಿಗೆ ಮುಖಂಡರ ಅಭಿಪ್ರಾಯ ಹೀಗೆ ಅಂದುಕೊಂಡಿದ್ದಾರೆ. ಈಗ ಬಜೆಟ್ ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಕೂಡ ಮುಖ್ಯಮಂತ್ರಿಗಳು ಇಲಾಖಾವಾರು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇಲಾಖಾವಾರು ಅಭಿಪ್ರಾಯಗಳನ್ನು ಪಡಿತಾ ಇದ್ದಾರೆ. ಸಾರಿಗೆ ವಿಷಯ ಬಂದಾಗ ನಮ್ಮ ಬೇಡಿಕೆಗೆ ಒತ್ತು ಕೊಟ್ಟು ಇದೇ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ನೋಡೋಣ, ಕಾದು ನೋಡೋಣ ಅನ್ನುವ ಹಂತಕ್ಕೆ ಹೋರಾಟಗಾರರು ಬಂದಿದ್ದಾರೆ. ಹೊರದಿದ್ದರೆ ಮುಷ್ಕರ ಮುಷ್ಕರ. ಏಕಪಕ್ಷೀಯ ನಿರ್ಧಾರವನ್ನು ಒಪ್ಪೋದಿಲ್ಲ. ಏಕಪಕ್ಷೀಯ ನಿರ್ಧಾರವನ್ನು ಒಪ್ಪೋದಿಲ್ಲ. ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಒಪ್ಪಂದ ಮಾಡಬೇಕು. ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತುಕತೆ ಮಾಡುವ ಮೂಲಕ ಒಪ್ಪಂದವಾಗಬೇಕು. ಒಂದು 24ರಿಂದಲೇ ಒಪ್ಪಂದವಾಗಬೇಕು. 1/24ರಿಂದಲೇ ಒಪ್ಪಂದವಾಗಬೇಕು. ಒಪ್ಪಂದವಾಗದಿದ್ದರೆ ಮುಷ್ಕರ. ಒಪ್ಪಂದವಾಗಿದ್ದರೆ ಮುಷ್ಕರ. ಒಪ್ಪಂದವಾಗದಿದ್ದರೆ ಮುಷ್ಕರ. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಇನ್ಕಿಲಾಬ್. ಜಂಟಿ ಕ್ರಿಯಾ ಸಮಿತಿ